ವ್ಯಕ್ತಿಗೆ ನಿಮಗೆ ಕೊಡಲು ಸಮಯವೇ ಇಲ್ಲ ಎಂದ ಮೇಲೆ ನಿಮಗೇನು ಅನಿಸುತ್ತೆ? ಅವರು ನಿಮಗೆ ಜೊತೆ ನೀಡುತ್ತಾರಾ? ಕಹಿಯಾಗಿದೆ, ಆದರೂ ಸತ್ಯ. ಮನುಷ್ಯ ತನ್ನ ಇಷ್ಟದವರಿಂದಲೇ ಹೀಯಾಳಿಕೆಗೆ ಒಳಗಾಗುತ್ತಾನೆ. ಕೆಲವು ಸಂಬಂಧಗಳು ಯಾವ ಪರಿಸ್ಥಿತಿಯಲ್ಲಿದೆಯೋ ಅವುಗಳನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡಬೇಕು. ಯಾಕೆಂದ್ರೆ ಕೆಲವೊಮ್ಮೆ ಅವುಗಳನ್ನು ಸಂಭಾಳಿಸುತ್ತಾ ನಾವೇ ಚೂರಾಗಿ ಬಿಡುತ್ತೇವೆ. ಜನರು ಬದಲಾಗುವುದಿಲ್ಲ, ಅಂತರ ಕಾಯ್ದುಕೊಳ್ಳಲು ಶುರು ಮಾಡುತ್ತಾರೆ. ಸ್ವಾರ್ಥ ಮುಗಿದ ಮೇಲೆ ತಮ್ಮ ದಾರಿಯನ್ನೇ ಬದಲಾಯಿಸಿ ಬಿಡುತ್ತಾರೆ. ಜನ ತಮ್ಮ ದಾರಿಯನ್ನು ಬದಲಾಯಿಸಿದ ಮೇಲೆ ಮೊದಲು ಅವರು ಮಾತುಕತೆಯನ್ನೇ ನಿಲ್ಲಿಸಿ ಬಿಡುತ್ತಾರೆ. ಒಳ್ಳೆಯ ಸಮಯವಿದ್ದಾಗ ಯಾವುದರ ಖಯಾಲಿ ಮನಸ್ಸಿನಲ್ಲಿ ಬಂದಿರೋದಿಲ್ವೋ ಅದೆಲ್ಲವನ್ನು ಕೆಟ್ಟ ಸಮಯ ತೋರಿಸಿ ಬಿಡುತ್ತೆ. ಯಾರಾದರೂ ನಿಮಗೆ ಕೋಪ ಭರಿಸಲು ಪ್ರಯತ್ನಿಸುವಾಗ ನೀವು ಮೌನವಾಗಿರುವುದರಲ್ಲಿರುವ ಮಜಾನೇ ಬೇರೆ. ಒಬ್ಬರಿಗೊಬ್ಬರು ದೂರವಿದ್ದಾಗಲೇ ಜೊತೆಯಾಗಿರುವುದರ ಮಹತ್ವ ಅರಿವಿಗೆ ಬರುತ್ತೆ. ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಯ ಮುಂದೆ ಅಹಂಕಾರ ಪ್ರದರ್ಶನ ಮಾಡಬೇಡಿ. ಯಾಕೆಂದ್ರೆ ಈಗ ಸಮಯ ನಿಮ್ಮದಾಗಿರಬಹುದು, ಆದರೆ ಸಮಯ ಬದಲಾಗಲು ತುಂಬಾ ಸಮಯ ಬೇಕಾಗುವುದಿಲ್ಲ. ಒಬ್ಬರ ಅತಿಯಾದ ಕಾಳಜಿ ಮುಂದಿನವರಿಗೆ ಉಸಿರುಗಟ್ಟಿಸುವಂತಾದರೆ ಆಗ ಸಂಬಂಧದ ಅಂತ್ಯ ಶುರುವಾದಂತೆ. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಈ ಎರಡು ಅಭ್ಯಾಸಗಳು ಕಾಣಿಸುತ್ತೋ ಅವರು ಯಾವತ್ತೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಮೊದಲನೇ ಅಭ್ಯಾಸ ತುಂಬಾ ಜನರೊಂದಿಗೆ ಮಾತನಾಡುವ ಅಭ್ಯಾಸ ಅವರಲ್ಲಿದ್ದರೆ, ಮತ್ತು ಎರಡನೆಯದು ತಮ್ಮ ದುಃಖವನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳುತ್ತಿದ್ದರೆ. ಒಂದು ಹುಡುಗಿಯ ಪ್ರೀತಿ ತುಂಬಾ ನಿಜ ಎಂದು ತೋರಿಸುವ ದೊಡ್ಡ ಗುರುತೆಂದರೆ ನಿಮಗಾಗಿ ಅವಳು ನಾನು ಉಪಕಾರ ಮಾಡಿದೆ ಎಂದು ಯಾವತ್ತಿಗೂ ಹೇಳೋದಿಲ್ಲ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಅರ್ಥ ಮಾಡಿಸುತ್ತಾರೋ ಅವರಿಗಿಂತ ಒಳ್ಳೆಯ ಸಂಗಾತಿ ಸಿಗಲು ಸಾಧ್ಯವಿಲ್ಲ. ಯಾರನ್ನು ಕಳೆದುಕೊಳ್ಳುವ ಭಯವಿರುತ್ತೋ ಅವರ ಮಾತುಗಳನ್ನೇ ಮನುಷ್ಯ ಮೌನವಾಗಿ ಕೇಳಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇಂತಹ ಒಂದು ಕ್ಷಣ ಬಂದೇ ಬರುತ್ತೆ. ಆ ಸಮಯದಲ್ಲಿ ಯಾರಿಂದಲೂ ಆಸೆಯಾಗಲಿ ಅಪೇಕ್ಷೆಯಾಗಲಿ ಉಳಿದಿರೋದಿಲ್ಲ. ಒಂಟಿಯಾಗಿರಲು ಬಯಸುತ್ತಾರೆ. ಹೃದಯಕ್ಕೂ ನೋವಿಲ್ಲ, ಕಣ್ಣಂಚಲ್ಲಿ ನೀರು ಇರುವುದಿಲ್ಲ. ಅವರು ಹೇಗೆ ಆಗಿಬಿಡುತ್ತಾರೆ ಎಂದರೆ ಯಾರಾದರೂ ಮಾತನಾಡಿಸಿದರೂ ಓಕೆ, ಇಲ್ಲ ಅಂದ್ರೂ ಓಕೆ. ಈ ಅದೃಷ್ಟದ ಆಟಗಳು ಸಾವಿರಾರು. ಯಾರು ಸಿಗುವುದಿಲ್ವೋ ಅವರೊಂದಿಗೆ ಪ್ರೀತಿ ಹುಟ್ಟುತ್ತೆ. ಒಬ್ಬರಿಗೆ ಏನು ವ್ಯತ್ಯಾಸವೇ ಆಗೋದಿಲ್ಲ, ಇನ್ನೊಬ್ಬರು ಅವರಿಗಾಗಿ ಜೀವ ಕೊಡಲು ಸಿದ್ಧರಿರುತ್ತಾರೆ. ಎಲ್ಲರನ್ನು ಒಳ್ಳೆಯವರೆಂದುಕೊಳ್ಳುತ್ತೇವೆ ಅಲ್ಲ, ಅದುವೇ ನಾವು ಮಾಡುವ ದೊಡ್ಡ ತಪ್ಪು. ಎಲ್ಲರ ಜೀವನದಲ್ಲೂ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾರೆ, ಆದರೆ ಅದೃಷ್ಟದಲ್ಲಿ ಇರೋದಿಲ್ಲ, ಮನಸ್ಸು ಮತ್ತು ಹೃದಯದಲ್ಲಿರುತ್ತಾರೆ. ಒಬ್ಬರನ್ನು ಕಳೆದುಕೊಳ್ಳಲು ಆಗದೆ ಮತ್ತು ಅವರಿಗೆ ನಮ್ಮನ್ನು ಸಮರ್ಪಿಸಲು ಆಗದ ಸಂದರ್ಭ ತುಂಬಾ ನಮ್ಮನ್ನು ಅಸಹಾಯಕರನ್ನಾಗಿಸುತ್ತೆ. ಸಂಬಂಧ ಹೊಸದಾಗಿದ್ದಾಗ ಮಾತನಾಡಿಸಲು ನೆಪ ಹುಡುಕುತ್ತೇವೆ, ಅದೇ ಹಳೆಯದಾದ ಮೇಲೆ ದೂರ ಹೋಗಲು ನೆಪ ಹುಡುಕುತ್ತೇವೆ. ಯಾರಾದರೂ ನಿಮ್ಮನ್ನು ಮರೆತಿದ್ದರೆ ಒಂದು ದಿನ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಅವಶ್ಯಕತೆ ಬರಬೇಕು ಅಷ್ಟೇ. ಹೊರಗಿನಿಂದ ಸಿಹಿಯಾಗಿ ಮಾತನಾಡುವವರು ಒಳಗಿನಿಂದ ಕಹಿಯಾಗಿರುತ್ತಾರೆ. ಹೊರಗಿನಿಂದ ಕಹಿಯಾಗಿ ಮಾತನಾಡುವವರು ಒಳಗಿನಿಂದ ಸಿಹಿಯಾಗಿರುತ್ತಾರೆ. ಒಮ್ಮೊಮ್ಮೆ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಾಗಲೇ ಮುಂದಿನ ಭವಿಷ್ಯ ಸುಂದರವಾಗಿ ರೂಪುಗೊಳ್ಳುತ್ತೆ. ನಮ್ಮೊಂದಿಗೆ ಹೋರಾಡಲು ಬೇಕಾಗುತ್ತೆ ಸರಿಯಾದ ದಾರಿಯಲ್ಲಿ ಸಾಗಲು. ಕೆಲವು ಮಾತು ಮತ್ತು ನೆನಪುಗಳು ನಿದ್ದೆಯನ್ನೇ ಹಾರಿಸಿಬಿಡುತ್ತೆ. ಯಾರಿಗೆ ನಿಮ್ಮೊಂದಿಗೆ ಮಾತನಾಡಲು ಇಷ್ಟವೋ ಅವರೊಂದಿಗೆ ಮಾತ್ರ ಮಾತನಾಡಿ. ಯಾರ ಬೆನ್ನ ಹಿಂದೆ ಬಿದ್ದು ಮಾತಾಡಿ ಎಂದು ಗೋಗೆರೆದು ನಿಮ್ಮ ಗೌರವವನ್ನೇ ಕಳೆದುಕೊಳ್ಳಬೇಡಿ. ಕ್ಷಮಿಸುವುದರಿಂದ ಯಾವ ವ್ಯತ್ಯಾಸವಾಗುವುದಿಲ್ಲ. ಕೆಲವು ಮಾತುಗಳು ಮನಸ್ಸಿಗೆ ನೋವುಂಟು ಮಾಡುತ್ತೆ, ಅವುಗಳು ಮರೆತರೂ ಮರೆಯಲು ಸಾಧ್ಯವಿಲ್ಲ. ಒಂದು ತಪ್ಪಿಗೆ ನಮ್ಮನ್ನು ಬಿಟ್ಟು ಹೋಗುವವರು ತುಂಬಾ ಜನ ಸಿಗುತ್ತಾರೆ. ತಪ್ಪನ್ನು ತಿದ್ದಿ ಮತ್ತೆ ನಮ್ಮೊಂದಿಗೆ ಜೊತೆಯಾಗುವವರು ಸಿಗುವುದು ತುಂಬಾ ವಿರಳ. ಕೆಲವೊಬ್ಬರನ್ನು ನೋಡಿದರೇನೆ ಅವರೊಂದಿಗೆ ಮಾತನಾಡದೆ ಇರುವುದೇ ಒಳ್ಳೆಯದು ಎನಿಸುತ್ತೆ. ಯಾರ ಕಣ್ಣಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಕಣ್ಣೀರು ಬರುತ್ತೋ ಅವರು ಮನಸ್ಸಿನಿಂದ ತುಂಬಾ ಶುದ್ಧರಾಗಿರುತ್ತಾರೆ. ಬೇರೆಯವರ ಕಾಳಜಿ ಮಾಡುತ್ತಾ ನಮ್ಮ ಕಾಳಜಿಯನ್ನೇ ಮಾಡುವುದನ್ನೇ ಮರೆತು ಬಿಟ್ಟಿರುತ್ತೇವೆ. ಜೀವನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ, ಒಮ್ಮೆ ಪ್ರೀತಿಯಲ್ಲಿ ಮತ್ತು ಇನ್ನೊಮ್ಮೆ ಯಶಸ್ಸಿನ ಹಾದಿಯಲ್ಲಿ. ನಿಮ್ಮ ಗೆಳೆಯರಿಗೆ ನಿಮ್ಮ ರಹಸ್ಯವನ್ನು ಮಾತ್ರ ಹೇಳಬೇಡಿ, ಯಾಕೆಂದ್ರೆ ಆ ಗೆಳೆಯರಿಗೂ ಗೆಳೆಯರಿರುತ್ತಾರೆ ಎಂಬುದನ್ನು ಮರೆಯಬೇಡಿ. ಮನುಷ್ಯರ ಮೇಲೆ ನಿರೀಕ್ಷೆಯನ್ನು ಇಟ್ಟು ಆ ದೇವರನ್ನು ಪ್ರಶ್ನೆ ಮಾಡುತ್ತೀರಲ್ಲ, ವಿಚಿತ್ರ ಅಲ್ವಾ? ಜನರು ಬದಲಾಗುತ್ತಾರೆ, ಆಗಲಿ ಬಿಡಿ. ನಮ್ಮ ಸಮಯ ಸರಿಯಾದ ಮೇಲೆ ಎಲ್ಲರೂ ಹಿಂದೆ ಬರುತ್ತಾರೆ. ಯಾರು ಹೃದಯದಲ್ಲೂ ಕೂಡ ಬುದ್ಧಿ ಇಟ್ಟುಕೊಂಡು ತಿರುಗಾಡುತ್ತಾರೋ ಅವರಿಂದ ತುಂಬಾ ಹುಷಾರಾಗಿರಿ. ಎಲ್ಲರನ್ನು ನಮ್ಮವರೆಂದುಕೊಳ್ಳಬೇಡಿ, ಅಂದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ. ಕೆಲವರು ಜೀವನ ಆಗಿರುತ್ತಾರೆ, ಕೆಲವರು ಜೀವನದಲ್ಲಿ ಇರುತ್ತಾರೆ. ಕೆಲವರಿಂದ ಜೀವನ ಇರುತ್ತೆ, ಮತ್ತೆ ಕೆಲವರಿಂದ ಈ ಜೀವನದಲ್ಲಿ ಇರುತ್ತೇವೆ. ಜೀವನ ಯಾರಿಗೆ ಸಂತೋಷ ಕೊಡುವುದಿಲ್ವೋ ಅವರಿಗೆ ಅನುಭವ ಮಾತ್ರ ಕೊಡುತ್ತೆ.
ಕೆಲವರು ಎಷ್ಟೇ ಸುಂದರವಾಗಿದ್ದರೂ ಪ್ರಾಮಾಣಿಕರಾಗಿರಲಿಲ್ಲವೆಂದರೆ ಆ ಸುಂದರತೆ ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ನೀವು ಯಾರಿಗಾದರೂ ಅಗತ್ಯಕ್ಕಿಂತ ಹೆಚ್ಚಾಗಿ ಕಾಳಜಿ ತೋರಿಸುತ್ತಿದ್ದರೆ ಅವರು ನಿಮ್ಮನ್ನು ಆ ರೀತಿಯ ಲೆಕ್ಕಕ್ಕೆ ಹೋಲಿಸುತ್ತಿರುತ್ತಾರೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾರಾ ಅಥವಾ ಅಷ್ಟೇ ಮಿಸ್ ಮಾಡಿಕೊಳ್ಳುತ್ತಾರಾ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಯಾರು ಬೇರೆಯವರನ್ನು ಎಲ್ಲಾ ಸಮಯದಲ್ಲೂ ಕೀಳಾಗಿ ನೋಡುತ್ತಿರುತ್ತಾರೋ ತಾವು ಎಷ್ಟು ಕೀಳು ಮನೋಭಾವದವರು ಎಂದು ತೋರಿಸಿಕೊಡುತ್ತಿರುತ್ತಾರೆ.